28 ವರ್ಷ ಸೇವೆ ಸಲ್ಲಿಸಿ 6 ವರ್ಷ ಸರ್ವಿಸ್ ಇದೆ. ಇಲ್ಲಿವರೆಗೂ ನಾನು ಭಾಳ ಒಂದು ಅದ್ಭುತವಾದ ಅನುಭವ ಅಂದರೆ, ನಾನು ಕಾಲೇಜ್ ಲೆವೆಲಲ್ಲಿ ಸ್ವಲ್ಪ ಹಾಡ್ತಾ ಇದ್ದೆ. ಅಲ್ಲಿಂದ ಒಂದು ಸುಮಾರು ವರ್ಷ ಬ್ರೇಕ್ ಆಗೋಯ್ತು, ಎಲ್ಲೂ ಅವಕಾಶ ಸಿಗಲಿಲ್ಲ. ನಮ್ಮ ವೆಂಕಟೇಶ್ ಅವರು ಎಲ್ಲೋ ಒಂದು ಕಡೆ ನಮ್ಮನ್ನು ಗುರುತಿಸಿ ಸುಮಾರು ಒಂದು ವರ್ಷದಿಂದ ಯಾವುದೇ ಒಂದು ಕಾರ್ಯಕ್ರಮ ಕರೆದು ಹಾಡಿಸೋ ಪ್ರಯತ್ನ ಮಾಡ್ತಿದ್ದಾರೆ. ನನಗೆ ಏನು ಅನಿಸ್ತಾ ಇದೆ, ಇದರಿಂದ ಒಂಥರ ಸ್ವರ್ಗ ಸುಖ ಅಂತ ಹೇಳ್ಬೋದು. ಏನೇ ಟೆನ್ಷನ್ ಇದ್ದರು, ಯಾವುದೇ ಮನಸ್ಸಲ್ಲಿ ಏನೇ ಪ್ರಾಬ್ಲಮ್ ಇದ್ದರೂ, ಈಗ ನಾವು ಹಾಡಾಡಬೇಕಾದ್ರೆ ಒಂದು 5 ನಿಮಿಷ ಇರ್ಬೋದು, ನಾವು ಈ ಪ್ರಪಂಚದಲ್ಲೇ ಇರಲ್ಲ. ಯಾವುದೋ ಒಂದು ದೇವಲೋಕದಲ್ಲೋ ಯಾವುದೋ ಒಂದು ಸಂಗೀತ ಲೋಕದಲ್ಲೋ. ನನಗನ್ಸುತ್ತೆ, ನಾನು ಕೂಡ PhD ಮಾಡೋದು ಮೆಡಿಕಲ್ ರಿಲೇಟೆಡ್ PhD. ನನ್ನ ಅಂಡರ್ 9 ಜನ ಸುಮಾರು ವಿದ್ಯಾರ್ಥಿಗಳು ಡಾಕ್ಟರೇಟ್ ತೊಗೊಂಡು ಪ್ರಿನ್ಸಿಪಾಲ್ಗಳಾಗಿದ್ದಾರೆ. ಎಲ್ಲ ಈ ವೈದ್ಯಕೀಯಕ್ಕೆ ಸಂಬಂಧಪಟ್ಟಂಥ PhD ಮಾಡಿದ್ದಾರೆ. ಸೊ ನನ್ನ ಅನಿಸಿಕೆ ಏನಂದರೆ, ನಾವು ಎಷ್ಟು ಸಂತೋಷವಾಗಿರ್ತೀವೋ ಅಷ್ಟು ನಮಗೆ ಆಯಸ್ಸು ಇನ್ಕ್ರೀಸ್ ಆಗುತ್ತೆ ಅನ್ನೋದೊಂದು. ಅದರಲ್ಲಿ ಈ ಲಂಗ್ಸ್ ಅಂತ ಏನಿದೆ, ಅವು ಎಕ್ಸ್ಪ್ಯಾಂಡ್ ಆಗೋದು ನಮ್ಮನ್ನು ನಾವು ಮರೆತು ಹಾಡಿದಾಗ. ಅದು ನಿಜವಾಗಲೂ ಅದು ನನಗಂತೂ ತುಂಬ, ಈ ಒಂದು ವೆಂಕಟೇಶ್ ಅವರು ಏನು ನನಗೆ ಅವಕಾಶ ಕೊಟ್ಟಿದ್ದಾರೆ, ನಾನು ಈ ಭೂಮಿ ಮೇಲಿರೋವರೆಗೂ ವರ್ಣಿಸ್ತೀನಿ. ಯಾಕೆಂದರೆ ಒಂದು ಕಲೆ ನಮ್ಮಲ್ಲಿ ಇದೆಯೋ ಇಲ್ವೋ ಗೊತ್ತಾಗಲ್ಲ. ಅದನ್ನ ಗುರುತಿಸಿ ಪಾಪ ಯಾವುದೇ ಕಾರ್ಯಕ್ರಮ ಆದರೂ ಕರೆದು, ಇಲ್ಲ ಪ್ರೊಫೆಸರ್ ಬನ್ನಿ ಅಂತ ಏನೋ ನಮ್ಮ ಕೈಲಾಗಿ ನನಗೆ ಗೊತ್ತಿಲ್ಲ, ನಾನು ಹೆಂಗೆ ಆಡ್ತೀನಿ ನನಗೆ ಗೊತ್ತಿಲ್ಲ. ಅದು ಆಡಿಯನ್ಸ್ ಹೇಳಬೇಕು, ಪ್ರೇಕ್ಷಕರು ಹೇಳಬೇಕು. ಆದರೆ ಅದ್ರಲ್ಲಿ ಸಿಕ್ಕಿರೋ ಸುಖ ಏನಿದೆ, ಆ ಸುಖ ನನಗೆ ತುಂಬ ಅತ್ಯಮೂಲ್ಯವಾದ ಸುಖ. ಅದನ್ನು ನಾನು ಯಾವತ್ತೂ ಮರೆಯಲ್ಲ. ವೆಂಕಟೇಶ್ ಅವರಿಗೆ ತುಂಬ ಧನ್ಯವಾದಗಳು. ಹಾಗೆ ಮೇಡಮ್ ಅವರು ಬೆಂಗಳೂರು ಶೋಭಾ ಅವರು ಏನು ಒಂದು ಕಾರ್ಯಕ್ರಮ ಇದು ಮಾಡಿದ್ದಾರೆ, ಅವರಿಗೆ ಒಳ್ಳೆಯದಾಗಲಿ. ನಮ್ಮ ಕಡೆಯಿಂದ ಸಣ್ಣ ಪುಟ್ಟ ಏನೇ ಒಂದು ಇದಿದ್ರು ಸಹಾಯ ಇದ್ರು ನಾವು ಮಾಡೋಣ. ಏನು ನಮ್ಮ ಕೈಲಾಗುತ್ತೋ ಅವರಿಗೆ ಒಂದು ಅಸಿಸ್ಟೆನ್ಸ್ ಅಂತ ಇದೆ, ಅದನ್ನು ಮಾಡೋಣ. ಮೇಡಮ್, ನಿಮ್ಗೆ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಎಲ್ಲ ಇಲ್ಲಿ ನಡೆದಿರ್ತಕ್ಕಂಥ ಗಾಯಕರಿಗೆ, ಕಲಾಪ್ರಿಯರಿಗೆ ವಂದನೆಗಳು ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಈ ಆಪರ್ಚುನಿಟಿ ಕೊಡೋದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯ ಹೊಂದಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.